ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ಯಾಂಕಿಂಗ್ ಹುದ್ದೆಯನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ಬ್ಯಾಂಕಿಂಗ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಇದು IBPS ಹುದ್ದೆ ಆಗಿರುತ್ತೆ. IBPS RRB 14th recruitment 2025 notification out for 13,217 ಆಫೀಸ್ ಅಸಿಸ್ಟೆಂಟ್ ಅಂಡ್ ಆಫೀಸರ್ ಪೋಸ್ಟ್ಗಳು, ಓಕೆನಾ. ಸೊ 13,217 ಪೋಸ್ಟ್ಗಳನ್ನ ಕರೆದಿರಿಸಿದ್ರೆ, ಸೊ ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಕರೆದಿರೋದು IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, ಓಕೆನಾ. ಸೊ ಇದನ್ನ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 21ನೇ ತಾರೀಕು ಲಾಸ್ಟ್ ಡೇಟ್ ಸ್ನೇಹಿತರೆ. 21 ಸೆಪ್ಟೆಂಬರ್ 2025 ಲಾಸ್ಟ್ ಡೇಟು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡೋದಾದ್ರೆ ಇದ್ರದ್ದು ಏನಪ್ಪ ವೇಕೆನ್ಸಿ ಡೀಟೇಲ್ಸ್ ಅಂತ ಹೇಳೋದಾದ್ರೆ, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೆ 7,972 ಹುದ್ದೆಗಳಿದಾವೆ. ಅಸಿಸ್ಟೆಂಟ್ ಮ್ಯಾನೇಜರ್ 3,900, ಅಗ್ರಿಕಲ್ಚರ್ ಆಫೀಸರ್ 50, ಲಾಗೆ 48, ಚಾರ್ಟೆಡ್ ಅಕೌಂಟ್ 69, IT ಗೆ 84, ಜನರಲ್ ಬ್ಯಾಂಕಿಂಗ್ ಆಫೀಸರ್ಗೆ 854 ಇದಾವೆ, ಮತ್ತೆ ಮಾರ್ಕೆಟಿಂಗ್ ಆಫೀಸರ್ 15, ಟ್ರೆಜರಿ ಮ್ಯಾನೇಜರ್ 16, ಸೀನಿಯರ್ ಮ್ಯಾನೇಜರ್ 199. ಸೊ ಟೋಟಲ್ 19,217 ಹುದ್ದೆಗಳಿದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಎನಿ ಡಿಗ್ರಿ, ಓಕೆನಾ. ಸೊ ಯಾವುದೇ ಡಿಗ್ರಿ ಆಗಿದ್ರು ನೀವು ಈ ಒಂದು ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಎನಿ ಡಿಗ್ರಿ ಆಗಿದ್ರೆ ಆಫೀಸ್ ಅಸಿಸ್ಟೆಂಟ್ ಗೆ ಅಪ್ಲೈ ಮಾಡಬಹುದು. ಬ್ಯಾಚುಲರ್ ಡಿಗ್ರಿ ಇನ್ ಅಗ್ರಿಕಲ್ಚರ್, IT, ಲಾ, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್ ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಮತ್ತೆ ಗ್ರಾಜುಯೇಟ್ ವಿತ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಗಿದ್ರೆ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಆಗಬಹುದು, ಅಥವಾ ಸ್ಪೆಷಲಿಸ್ಟ್ ಆಫೀಸರ್ ಆಗಬೇಕು ಅಂದ್ರೆ BE BTech ಮಾಡಿರೋರು ಆಗ್ಬಹುದು. CA, CFA, ಡಿಗ್ರಿ ಇನ್ ಲಾ, MBA ಇನ್ ಫೈನಾನ್ಸ್, MBA ಇನ್ ಮಾರ್ಕೆಟಿಂಗ್, ಗ್ರಾಜುಯೇಟ್ ಇನ್ ಅಗ್ರಿಕಲ್ಚರ್ ರಿಲೇಟೆಡ್ ಫೀಲ್ಡ್, ಇವರೆಲ್ಲ ಸ್ಪೆಷಲಿಸ್ಟ್ SO, ಓಕೆನಾ. ಸೊ ಸ್ಪೆಷಲಿಸ್ಟ್ ಆಫೀಸರ್ಗೆ ಅಪ್ಲೈ ಮಾಡಬಹುದು. ಸೀನಿಯರ್ ಮ್ಯಾನೇಜರ್ ಕೂಡ ಡಿಗ್ರಿ ಇರೋರು ಪ್ಲಸ್ 5 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ನಾನ್ ಎಕ್ಸ್ಪೀರಿಯನ್ಸ್ ಇಬ್ರಿಗೂ ಕೂಡ ಇದೆ ಸ್ನೇಹಿತರೆ. ಸೊ ಟೋಟಲ್ 13,000 ಕರೆದಿರೋದ್ರಿಂದ ಇದು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ ಸ್ನೇಹಿತರೆ. ನೀವು ಅಪ್ಲೈ ಮಾಡಿ. ಸೊ ಆದಷ್ಟು ಈ ಒಂದು ಅಪ್ಲಿಕೇಶನ್ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನೀವು ಎಲ್ಲ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಡಿಗ್ರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 28 ಆಫೀಸ್ ಅಸಿಸ್ಟೆಂಟ್ ಇದೆ, ಆಫೀಸರ್ಗೆ 18ರಿಂದ 30, ಮತ್ತೆ ಮ್ಯಾನೇಜರ್ಗೆ 21ರಿಂದ 32, ಸೀನಿಯರ್ ಮ್ಯಾನೇಜರ್ಗೆ 21ರಿಂದ 40, ಓಕೆನಾ. ಸೊ ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದಾವೆ. ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ನೋಡಿ, SC ST PWD ಎಕ್ಸರ್ವಿಸ್ ಮ್ಯಾನ್, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 175 ರೂಪಾಯಿ ಫೀ ಇದೆ. ಆಲ್ ಅದರ್ಸ್ ಜನರಲ್ OBC ಇರುವಂತವ್ರಿಗೆ 850 ರೂಪಾಯಿ ಇದೆ ಸ್ನೇಹಿತರೆ, ಓಕೆನಾ. ಸೊ ಇದು ಒಂದು ಅಪ್ಲಿಕೇಶನ್ ಫೀನ ಪೇ ಮಾಡ್ಬಿಟ್ಟು ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳೋದಾದ್ರೆ, ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದಾದ ನಂತರ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಓಕೆನಾ, ಫಾರ್ ಆಫೀಸರ್ಸ್. ಸೊ ಆಫೀಸರ್ಸ್ಗೆ ನೀವೇನಾದ್ರು ಅಪ್ಲೈ ಮಾಡ್ತಾ ಇಲ್ಲ, ಆಫೀಸ್ ಅಸಿಸ್ಟೆಂಟ್ಗೆ ಮಾತ್ರ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ 2 ಎಕ್ಸಾಮು, ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಓಕೆನಾ. ಸೊ ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಇರುತ್ತೆ. ಹಾಗೆ ಡೇಟ್ಸ್ ನೋಡೋದಾದ್ರೆ, ಲಾಸ್ಟ್ ಡೇಟ್ 21 ಸೆಪ್ಟೆಂಬರ್ ಇರುತ್ತೆ. ಪ್ರಿಲಿಮ್ಸ್ ಪ್ರೀ ಟ್ರೈನಿಂಗ್ ಇರುತ್ತೆ, PET ಪ್ರೀ ಎಕ್ಸಾಮ್ ಟ್ರೈನಿಂಗ್, ಓಕೆನಾ. ಸೊ ನವೆಂಬರ್ ಅಲ್ಲಿ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಹಾಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರುತ್ತೆ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ. ಪ್ರಿಲಿಮ್ಸ್ ರಿಸಲ್ಟ್ ಬಂದು ಡಿಸೆಂಬರ್ ಜನವರಿಯಲ್ಲಿ ಬಿಡಬಹುದು. ಮೇನ್ಸ್ ಎಕ್ಸಾಮ್ ಬಂದು ಜನವರಿಯಿಂದ ಫೆಬ್ರವರಿವರೆಗೂ ಇರುತ್ತೆ. ಸೊ ಇಂಟರ್ವ್ಯೂ ಬಂದು ನಿಮಗೆ ಜಾನ್ ಟು ಫೆಬ್ರವರಿ ಇರುತ್ತೆ, ಓಕೆನಾ. ಅದಾದ ನಂತರ ಎಲ್ಲರಿಗೂ ಅಲಾಟ್ಮೆಂಟ್ ಆಗುತ್ತೆ, ಅಂದ್ರೆ ಯಾವ್ಯಾವ ಆಫೀಸ್ಗೆ ಅವರು ಹೋಗಿ ಜಾಬ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಫೆಬ್ರವರಿ ಮಾರ್ಚ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ, 2026, ಓಕೆನಾ. ಸೊ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಇಲ್ಲಿ ನೋಡಿ, ಗ್ರೂಪ್ ಬಿ ಅಂತ ಇದೆ. ಸೊ ಗ್ರೂಪ್ ಎ ಬಂದು ಆಫೀಸರ್ಸ್ಗೆ, ಇದರಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ನೋಡಿ ಆಫೀಸರ್ಸ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಗ್ರೂಪ್ ಬಿ ಅಂತ ಏನಿದೆ, ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಆಫೀಸ್ ಅಸಿಸ್ಟೆಂಟ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಆದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಯಾವ ಎಕ್ಸಾಮು ಇವಾಗ ಅಕಸ್ಮಾತ್ ಆಗಿ 2 ಎಕ್ಸಾಮು ಒಂದೇ ದಿನನೇ ಬಂತು, ಅಥವಾ ಒಂದೇ ಸೆಂಟ್ರಲ್ಲೇ ಬಿತ್ತು ಒಂದೇ ದಿನನೇ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದನ್ನು ನೀವು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ.
ಹಾಗೆ ನೋಟಿಫಿಕೇಶನ್ ಬೇಕಾದ್ರೆ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುತ್ತೆ. ಸೊ ಈಗಾಗಲೇ ನಿಮ್ಗೆ ಏನ್ ತಿಳಿಸ್ಕೊಡುತ್ತೆ ಅದೇ ನೋಟಿಫಿಕೇಶನ್ ಇರೋದು ಸ್ನೇಹಿತರೆ, ಓಕೆನಾ. CRP RRB ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ ಅಂಡ್ ಆಫೀಸ್ ಅಸಿಸ್ಟೆಂಟ್ ರೀಜನಲ್ ರೂರಲ್ ಬ್ಯಾಂಕ್ಸ್, ಓಕೆನಾ. RRB ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್, ಓಕೆನಾ. ಸೊ ನೋಡಿ, ಈಗಾಗಲೇ ಹೇಳಿದಾಗೆ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಮತ್ತೆ ಏನೇನ್ ಡೇಟ್ಸ್ ನಿಮ್ಗೆ ಹೇಳಿದೆ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಗಂಟ ಏನೇನಿದೆ, ಸೊ ಎಲ್ಲದೂ ಕೂಡ ಸೇಮ್ ಇದೆ ಸ್ನೇಹಿತರೆ, ಓಕೆನಾ. ಹಾಗೆ ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಈ ಒಂದು ಟಾಪಿಕ್ ವೈಸ್ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ, ಯಾವ್ಯಾವ್ದು ಯಾವ ಪೇಜ್ ಅಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ ನಿಮಗೆ ನೋಡಿ 67 ಪೇಜಿನ ಇದಾಗಿದೆ, ಓಕೆನಾ. 67 ಪೇಜಿನ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಆದಷ್ಟು ಇದನ್ನೆಲ್ಲ ನೀವು ಬೇಕು ಅಂದ್ರೆ ಚೆಕ್ ಮಾಡ್ಕೊಂಡು ಫುಲ್ ಓದ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಈಗಾಗಲೇ ಜನರಲ್ ಆಗಿ ನಾನು ಏನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ, ಅದಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಯಾಕಂದ್ರೆ ಅದಿಷ್ಟರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅಪ್ಲೈ ಮಾಡಿ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಕಮೆಂಟ್ ಮಾಡಿ, ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಈ ಒಂದು ವಿಡಿಯೋ ದೊಡ್ಡದಾಗಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟರಲ್ಲಿ ತಿಳಿಸ್ಕೊಡ್ತಾ ಇರೋದು. ಆದಂತರ ಇದರಲ್ಲಿ ರೂರಲ್ ಅಲ್ಲಿ ನೋಡಿ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಪ್ರಾವಿಜೆನ್ಸಿ ಟೆಸ್ಟ್ ಇರುತ್ತೆ, ಓಕೆನಾ. ಸೊ ಲೋಕಲ್ ಲ್ಯಾಂಗ್ವೇಜ್ ಪ್ರಾವಿಜೆನ್ಸಿ ಟೆಸ್ಟ್ ಇರುತ್ತೆ. ಸೊ ಯಾವ್ಯಾವ ಡಿಸ್ಟ್ರಿಕ್ಟ್ಗೆ, ಯಾವ್ಯಾವ ಸ್ಟೇಟ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಓದಿರ್ಬೇಕು, ಯಾವ್ಯಾವ ಲ್ಯಾಂಗ್ವೇಜ್ ಬರೀಬೇಕಾಗಿರುತ್ತೆ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಫುಲ್ ಕೊಟ್ಟಿದ್ದಾರೆ ನೋಡಿ. ಆಂಧ್ರ, ತೆಲುಗು, ಅರುಣಾಚಲ್ ಪ್ರದೇಶ್ಗೆ ಇಂಗ್ಲಿಷ್ ಇದೆ, ಅಸ್ಸಾಂಗೆ ಅಸ್ಸಾಮಿ, ಬೆಂಗಾಲಿ, ಬೋಡಾ, ಮತ್ತೆ ಬಿಹಾರ್ಗೆ ಹಿಂದಿ, ಛತ್ತೀಸ್ಗಢಗೆ ಹಿಂದಿ, ಗುಜರಾತಿ, ಹರಿಯಾಣ ಹಿಂದಿ, ಹಿಮಾಚಲ್ ಪ್ರದೇಶ್ ಹಿಂದಿ, ಜಮ್ಮು ಕಾಶ್ಮೀರ್ಗೆ ಡೋಗ್ರಿ, ಕಾಶ್ಮೀರಿ, ಪಂಜಾಬಿ, ಉರ್ದು, ಗೋರಿ, ಫಾರಿ, ಲಡಖಿ, ಆಮೇಲೆ ದಾರ್ದಿ ಹಿಂದಿ, ಓಕೆನಾ. ಜಾರ್ಖಂಡ್ ಹಿಂದಿ, ಕರ್ನಾಟಕ ಕನ್ನಡ, ಈ ರೀತಿ ಹಲವಾರು ಕೊಟ್ಟಿದ್ದಾರೆ, ಓಕೆನಾ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಹೇಳೋದಕ್ಕೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಬಂದು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದರಲ್ಲಿ ಕೂಡ ನಿಮ್ಗೆ ಯೂಸ್ಫುಲ್ ಆಗಿರುವಂತದ್ದು ಇನ್ಫಾರ್ಮೇಶನ್ ಸಿಗುತ್ತೆ ಸ್ನೇಹಿತರೆ. ಹಾಗೆ BLL ಕರೆದಿದ್ದಾರೆ, BLL ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ESI ಅಲ್ಲಿ ಕರೆದಿದ್ದಾರೆ ರಿಕ್ರೂಟ್ಮೆಂಟ್ ಗೆ, ಅದಕ್ಕೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. IBPSL ಆಯ್ತು, ಅದಂದ್ರೆ UCSL ಅಂದ್ರೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್, ಓಕೆನಾ. ಸೊ ಅದರಲ್ಲಿದೆ, BMLL ಇದೆ, ಮತ್ತೆ ಪವರ್ ಗ್ರಿಡ್ ಅಲ್ಲಿ ಇದೆ, ಕರ್ನಾಟಕ ಬ್ಯಾಂಕಿಂಗ್ ಅಲ್ಲಿ ಇದೆ. ಸೊ ಇದಿಷ್ಟು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಇಲ್ಲಿ ಲಾಸ್ಟ್ ಡೇಟ್ ಇರೋಂಥದ್ದನ್ನು ಕೂಡ ತಿಳಿಸ್ತಾ ಇರ್ತೀವಿ ಸ್ನೇಹಿತರೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.